ಈ ಕೇಸಲ್ಲಿ 8 ಜನ ಆರೋಪಿಗಳಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್. ಸ್ವಲ್ಪ ಸ್ಲೋಲಿ. ಈ ಕೇಸ್ದು ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್, ಅವರು ಬಜ್ಪೆ ಶಾಂತಿಗುಡ್ಡೆಯವರು. ಎರಡನೇ ಆರೋಪಿ ನಿಯಾಜ್, ಕೂಡ ಶಾಂತಿಗುಡ್ಡೆ ಬಜ್ಪೆ ವಿಲೇಜ್. ಮೊಹಮ್ಮದ್ ಮುಜಾಮಿಲ್, ಅವರು ಕೂಡ ಶಾಂತಿಗುಡ್ಡೆ ಬಜ್ಪೆ. ಕಲಂದರ್ ಶಾಫಿ, ಅವರು ಗಲ್ವಾರು ವಿಲೇಜ್. ಆಮೇಲೆ ಆದಿಲ್ ಮೆಹರೂಫ್, ಇವರು ಕೂಡ ಬಾಲಾ ವಿಲೇಜ್ ಮಂಗಳೂರಿಂದ. ನಾಗರಾಜ್, ಇವರು ಕಲಸಾ ತಾಲೂಕ್ ಚಿಕ್ಕಮಗಳೂರು. ಮೊಹಮ್ಮದ್ ರಿಜ್ವಾನ್, ಇವರು ತೂಕೂರು ವಿಲೇಜ್ ಮಂಗಳೂರು. ಆಮೇಲೆ ರಂಜಿತ್, ಇವರು ಕೂಡ ಕಲಸಾ ತಾಲೂಕ್ ಚಿಕ್ಕಮಗಳೂರು. 8 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ವಾಟ್ ಇಸ್ ದ ಲಾಸ್ಟ್ ನೇಮ್ ಸರ್? ರಂಜಿತ್, ಕಲಸಾ ಚಿಕ್ಕಮಗಳೂರು. ಇನ್ನೊಂದ್ಸರಿ ರಿಪೀಟ್ ಮಾಡಿ. ಅವ್ರು ಯಾರನ್ನ ಬರ್ಕೊಂಡ್ಬಿಡ್ತಾರೆ? ಅಬ್ದುಲ್ ಸಫ್ವಾನ್, ನಿಯಾಜ್, ಮೊಹಮ್ಮದ್ ಮುಜಾಮಿಲ್, ಕಲಂದರ್ ಶಾಫಿ, ಆದಿಲ್ ಮೆಹರೂಫ್, ನಾಗರಾಜ್, ಮೊಹಮ್ಮದ್ ರಿಜ್ವಾನ್, ರಂಜಿತ್. ಸರ್, ದಿನಾಂಕ 1/5 ಸಾಯಂಕಾಲ 8:40 8:40 ಕಿಲ್ಲಿ ಬರು ಏರಿಯಾದಲ್ಲಿ ಒಂದು ಇನ್ಸಿಡೆಂಟ್ ನಡೆಯಿತು. ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ಆ ಸಮಯದಲ್ಲಿ ಒಂದು ಇನೋವಾ ಕಾರಲ್ಲಿ ಬಜ್ಪೆ ಒಬ್ಬ ರೌಡಿ ಶೀಟರ್ ಸುಭಾಷ್ ಶೆಟ್ಟಿ ತಮ್ಮ ಸ್ನೇಹಿತರ ಜೊತೆಗೆ ಆ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಒಟ್ಟಾರೆ ಆ ಕಾರಲ್ಲಿ 6 ಜನ ಇದ್ದಾರೆ. ಏಕಾಏಕಿ ಒಂದು ಪಿಕಪ್ ಬೊಲೆರೋ ಪಿಕಪ್ ಕಾರ್ ಅವ್ರ ಗಂಡ ಒಂದು ನಿಲ್ಲಿಸಿ ಪ್ರಯತ್ನ ಮಾಡ್ತಾರೆ. ಸೇಮ್ ಟೈಮ್ ಒಂದು ಸ್ವಿಫ್ಟ್ ಕಾರಲ್ಲಿ ಕೂಡ ಬಂದು 5 ಜನ ಅವ್ರ ಮೇಲೆ ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆರೋಪಿಗಳು ಆ ವ್ಯಕ್ತಿ ಸುಭಾಷ್ ಶೆಟ್ಟಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸುಮಾರು 6 ಜನ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು. ಅವ್ರ ಮೇಲೆ ಮಚ್ಚುವಿಂದ, ತಲವಾರದಿಂದ, ಬೇರೆ ಬೇರೆ ಅಂಶದಿಂದ ಹಲ್ಲೆ ಮಾಡಿದ್ದಾರೆ. ಆ ಸಮಯದಲ್ಲಿ ಸುಭಾಷ್ ಶೆಟ್ಟಿಗೆ ತೀವ್ರ ಗಾಯಗಳನ್ನು ಆಮೇಲೆ ಅಸೋಸಿಯೇಟ್ ಮೇಲೆ ಕೂಡ ಇಂಜರಿ ಇದೆ. ಇಮಿಡಿಯೇಟ್ಲಿ ಅವರು ಅಲ್ಲಿಂದ ಎಜಿ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿ ಸ್ಥಳೀಯ ಪೊಲೀಸ್ಗೆ ಮಾಹಿತಿ ಸಿಕ್ಕಿದ ನಂತರ ಇಮಿಡಿಯೇಟ್ಲಿ ನಾವು ಸ್ಥಳಕ್ಕೆ ಭೇಟಿ ಪರಿಶೀಲನೆ ಮಾಡ್ತೇವೆ. ಇಮಿಡಿಯೇಟ್ಲಿ ಎಜಿ ಹಾಸ್ಪಿಟಲ್ಗೆ ನಮ್ಮ ಟೀಮ್ ಅವರು ಅಲ್ಲಿ ವಿಸಿಟ್ ಮಾಡಿದ್ದಾರೆ. ಎಜಿ ಹಾಸ್ಪಿಟಲ್ ಅಲ್ಲಿ ಸುಭಾಷ್ ಶೆಟ್ಟಿಗೆ ಬಚಾವ್ ಮಾಡಿ ಪ್ರಯತ್ನ ಮಾಡಿದ್ದಾರೆ. ಆದರೆ ಸುಮಾರು 15-20 ನಿಮಿಷ ನಂತರ ನಂತರ ಈ ಕೇಸ್ದು ನಾವು ಬಜ್ಪೆ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಆ ಕೇಸ್ ಮುಂದಕ್ಕೆ ಪ್ರಾರಂಭ ಮಾಡ್ತೀವಿ. ಆವಾಗಲೇ ತಮ್ಮೆಲ್ಲರಿಗೂ ಗೊತ್ತಿನ ಹಾಗೆ ಬೇರೆ ಒಂದು 2 ವಿಡಿಯೋಗಳು ವೈರಲ್ ಆಗಿದೆ. ಅದರಲ್ಲಿ ಆರೋಪಿಗಳು ಸುಭಾಷ್ ಶೆಟ್ಟಿ ಮೇಲೆ ಮರಣಾಂತಿಕ ಹಲ್ಲೆ ಮಾಡ್ತಾರೆ. ಸೊ ಆ ವಿಡಿಯೋಗಳದ್ದು ನಾವು ಫೋರೆನ್ಸಿಕ್ ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾರ್ಯಾರು ಐಡೆಂಟಿಫೈ ಮಾಡಿ ನಂತರ ನಮ್ಮ ತಂಡಗಳು ಅವರೆಲ್ಲ ಐಡೆಂಟಿಫಿಕೇಶನ್ ಮಾಡಿ ಅವ್ರಿಗೆ ಇಡಿಗೆ ಕೆಲಸ ಮಾಡ್ತಾರೆ. ನಿನ್ನೆ ರಾತ್ರಿ ನಾವು ಈ ಕೇಸ್ ಸಂಬಂಧಪಟ್ಟ 8 ಜನಕ್ಕೆ ದಸ್ತಗಿರಿ ಮಾಡಿದ್ದೀವಿ. ಈ ಕೇಸಲ್ಲಿ ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್, ಇವರು ಮುಖ್ಯವಾಗಿ ಶಾಂತಿಗುಡ್ಡೆ ವಿಲೇಜಿಂದ. ಅಬ್ದುಲ್ ಸಫ್ವಾನ್ ಮೇಲೆ 2023 ಒಂದು ಮರಣಾಂತಿಕ ಹಲ್ಲೆ ಆಗ್ತದೆ. ಅವಾಗ ಧನರಾಜ್ ಮತ್ತು ಪುನೀತ್ ವಿಕಾಸ್ ಪ್ರಶಾಂತ್ ಅಂತವರು ಹಲ್ಲೆ ಮಾಡಿ ಅವ್ರಿಗೆ ಗಾಯ ಮಾಡ್ತಾರೆ. ಸೊ ಸುರತ್ಕಲಲ್ಲಿ 2023 ಕೇಸ್ ಆಗ್ತಾರೆ. ಶಾಂತ್ ಮತ್ತು ಧನರಾಜ್ ಇವರು ಸುಭಾಷ್ ಶೆಟ್ಟಿ ಸ್ನೇಹಿತರು. ನಂತರ ಇವರು ಎಲ್ಲ ಸೇರಿ ಹೋಗ್ತಾರೆ. ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಭಾಷ್ ಶೆಟ್ಟಿ ಒಂದು ದಿವಸ ಅವ್ರಿಗೆ ಕೊಲೆ ಮಾಡ್ತಾನೆ ಅಂತ. ಸೊ ಈ ವಿಷಯ ಅವರು ನಮ್ಮ ಸ್ನೇಹಿತರು ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾರೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾರೆ. ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು. ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಮಿಡಿಲ್ ನೋನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಫ್ಗೆ ಭೇಟಿ ಮಾಡ್ತಾರೆ. ಆದಿಲ್ ಮೆಹರೂಫ್ ಯಂಗರ್ ಬ್ರದರ್ ಆಫ್ ಫಾಜಿಲ್. ಅವ್ರದ್ದು 2022 ಅಲ್ಲಿ ಕೊಲೆ ಆಗಿದೆ. ಸೊ ಕೊಲೆ ಮುಖ್ಯ ಆರೋಪಿ ಸುಭಾಷ್ ಶೆಟ್ಟಿ. ಸುಭಾಷ್ ಶೆಟ್ಟಿ ಆ ಪ್ರಕರಣದಲ್ಲಿ 1 ವರ್ಷ ಜೈಲಿಂದ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ದಾರೆ. ಸೊ ಆದಿಲ್ ಜೊತೆ ಮಾತಾಡಿಕೊಂಡು ಅವರು ಅವ್ರಿಗೆ ಫಿನಿಶ್ ಮಾಡಲಿಕ್ಕೆ ನಾವು ಸ್ಕೆಚ್ ಆಗ್ತಾರೆ. ಆ ಸಮಯದಲ್ಲಿ ಒಟ್ಟಾರೆ ಒಂದು 5 ಲಕ್ಷದ ಮಾತುಗಳು ಆಗ್ತದೆ. 3 ಲಕ್ಷ ಆದಿಲ್ ಇವರಿಗೆ ಅಡ್ವಾನ್ಸ್ ಕೊಡ್ತಾರೆ. ನಂತರ ಇವರು ತಮ್ಮ ಟೀಮ್ ಫಾರ್ಮೇಷನ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫ್ವಾನ್, ಮೊಹಮ್ಮದ್ ನಿಯಾಜ್, ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜ್ ಇಬ್ಬರು ಸ್ನೇಹಿತರುಗಳು ಕಲಸಾ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾ ಇದ್ರು. ರಂಜಿತ್ ಮತ್ತು ನಾಗರಾಜ್ ಅವರಿಗೆ ಕೂಡ ಅವರು ಕರೀತಾರೆ. ಇದೇ
ನಾಗರಾಜ್ ಮತ್ತು ರಣದೀಪ್ ಕೂಡ ಬಂದು ಸಫಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ. ನಂತರ ಇವರು ಸ್ವಲ್ಪ ಇವರಿಗೆ ಫಾಲೋ ಮಾಡಿದ್ದಾರೆ. ಈ ಕೃತ್ಯದಲ್ಲಿ ಅವರಿಗೆ ಮತ್ತೊಮ್ಮೆ ಸರಿ ರಿಜ್ವಾನಿಂದ ಕೂಡ ಸಹಯೋಗ ಸಿಕ್ಕಿದೆ ಮತ್ತು ಕೆಲವರು ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅವರ ಮೂವ್ಮೆಂಟ್ ಬಗ್ಗೆ. ಸೊ ಇದಕ್ಕಿಂತ 2 ಟೈಮ್ ಮುಂಚೆ ಕೂಡ ಅವ್ರ ಮೇಲೆ ಅಟೆಂಪ್ಟ್ ಮಾಡಲಿಕ್ಕೆ ಮಾಡಿದ್ರು, ಆದರೆ ಸಕ್ಸಸ್ಫುಲ್ ಆಗಲಿಲ್ಲ. ಮೊನ್ನೆ ಅವ್ರದ್ದು ಎಕ್ಸಾಕ್ಟ್ ಮೂವ್ಮೆಂಟ್ ಸಫಾನ್ ತಂಡಕ್ಕೆ ಗೊತ್ತಾಗುತ್ತೆ. ಆವಾಗ ಇಮಿಡಿಯೇಟ್ಲಿ ಅವರು 2 ವೆಹಿಕಲ್ ಅಲ್ಲಿ ಈ ಕೃತ್ಯಕ್ಕೋಸ್ಕರ ಅವರು ವೆಹಿಕಲ್ಸ್ ಹೈರ್ ಮಾಡಿದ್ರು. ಒಂದು ಮೊದಲು ಪಿಕಪ್ ವೆಹಿಕಲ್ ಮತ್ತು ಸ್ವಿಫ್ಟ್. 2 ವೆಹಿಕಲ್ ಅಲ್ಲಿ 7 ಜನ ಚೇಂಜ್ ಮಾಡ್ತಾರೆ ಮತ್ತು ಒಂದು ರೈಟ್ ಲೊಕೇಶನ್ ಅಲ್ಲಿ ಮೊದಲೇ ಮೊದಲು ಪಿಕಪ್ ಇಂದ ಅಡ್ಡ ಹಾಕಿ ಆಮೇಲೆ ಸ್ವಿಫ್ಟ್ ಇಂದ ಹಲ್ಲೆ ಮಾಡಿ ಆ ಸ್ಥಳದಲ್ಲಿ ಅವ್ರಿಗೆ ಮುಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಅದಕ್ಕಾಗಿ 8 ಜನಕ್ಕೆ ನಾವೀಗ ಅರೆಸ್ಟ್ ಮಾಡಿದ್ದೀವಿ. ಇನ್ನು ಮೇಲೆ 2 ಆರೋಪಿಗಳನ್ನ ಜಾಸ್ತಿ ಆಗೋದು ಬಾಕಿದೆ. ಅವರು ಮುಖ್ಯ ಪಾತ್ರ ಅವರಲ್ಲಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡೋದು ಮತ್ತು ಸಂಸ್ಕರಿಸಿದ್ದು. ಸೊ ಒಟ್ಟಾರೆ 10 ಜನ ಆರೋಪಿಗಳು ಇಲ್ಲಿವರೆಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಮುಂದಿನ ತನಿಖೆ ಈಗ ಇದು ಮಿಕ್ಸ್ ಕೇಸ್. ಕೆನಾಟ್ ಡಿಸೈಡ್ ಓನ್ಲಿ ರಿವೆಂಜ್, ಬಟ್ ಯಾಕಂದ್ರೆ ಸಲ್ಮಾನ್ ಕೂಡ ಭಯ ಇದ್ದು ನನಗೆ ಇವುಗಳನ್ನ ಹೊಡಿತಾರೆ ಒಂದು ದಿವಸ. ಸಲ್ಮಾನ್ ಮತ್ತು ಆದಿಲ್ ಸೇರಿ ಯಾಕಂದ್ರೆ 5 ಲಕ್ಷ ರೂಪಾಯಿ ಕೊಡಬೇಕಂತ ಅದನ್ನ ಫಂಡಿಂಗ್ ಮಾಡಿದ್ದೆ ಆದಿಲ್. ಅದಕ್ಕಾಗಿ ಅವ್ರಿಗೆ ಆದಿಲ್ಗೆ ನಾವು ಮುಖ್ಯ ಆರೋಪಿ ಮಾಡಿದ್ದೀವಿ ಮತ್ತು ಆದಿಲ್ 5 ಲಕ್ಷ ಆದಿಲ್ 5 ಲಕ್ಷ ಈ ಟೀಮಿಗೆ. ಸಫಾನ್ ಯಾಕೆ ಭಯ ಇತ್ತು 2023 ಅಲ್ಲಿ ಪ್ರಶಾಂತ್ ರಣದೀಪ್ ಮೇಲೆ ಹಲ್ಲೆ ಮಾಡಿದ್ರು. ಪ್ರಶಾಂತ್ ಇವರು ಫ್ರೆಂಡ್ ಆಫ್ ಸುಹಾಸ್ ಶೆಟ್ಟಿ ಮತ್ತು ಜೈಲಿಂದ ಆಚೆ ಬಂದ ನಂತರ ಪ್ರಶಾಂತ್ ಸುಹಾಸ್ ಶೆಟ್ಟಿ ಹೇಳಿದ್ದಾರೆ ದಟ್ ನನಗೆ ಸಫಾನಿಂದ ಭಯ ಇದೆ, ಯಾಕೆಂದ್ರೆ ನಾನು ಅವ್ರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದೆ. ಸೊ ಆ ಚರ್ಚೆಗಳು ಸಫಾನ್ ಸಹಿತಾಗಿದ್ದು ಮಧ್ಯದಲ್ಲಿ ಬೋತ್ ಪಾರ್ಟಿಗಳು ಥಿಂಕಿಂಗ್ ದಟ್ ಇಬ್ಬರು ಒಬ್ಬೊಬ್ಬರಿಗೆ ಅಟ್ಯಾಕ್ ಮಾಡಬಹುದು. ಸೊ ಅದಕ್ಕಾಗಿ ಈ ರೀತಿ